ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ಬೇಕಂತ ಮಾಡೀನಿ. ಅದೇನಂದ್ರೆ ಸ್ಟ್ರೀಟ್ ಸ್ಟೈಲ್ ಪಾನಿಪುರಿ ಗೋಲ್ಗಪ್ಪ ಮಾಡಿ ತೋರಿಸ್ಬೇಕಂತ ಮಾಡೀನಿ. ಇವಾಗ ನಾನು ಆಲೂಗಡ್ಡೆನ ಕಟ್ ಮಾಡಿ ಬೇಯಿಸ್ಕೊತೀನಿ. ಕಟ್ ಮಾಡಿ ಬೇಯಿಸ್ಕೋದ್ರಿಂದ ಆಲೂಗಡ್ಡೆ ಬೇಗ ಬೇಯುತ್ತೆ. ಇವಾಗ ನಾನು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಯ್ಯನ ಸ್ವಲ್ಪ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಅದನ್ನ ಬೇಯಿಸ್ಕೊಳ್ತೀನಿ. ಬೇಯಲಿಕ್ಕೆ ಇಡ್ತೀನಿ ಅದನ್ನ. ಇವಾಗ ಆಲೂಗಡ್ಡೆನ ಬೇಯಿಸೋಕೆ ಇಟ್ಟಿದ್ದೀನಿ. ಆಲೂಗಡ್ಡೆ ಬೇಯೋವರೆಗೂ ನಾನು ಮಾರ್ಕೆಟ್ ಇಂದ ಪುರಿ ತಂದಿದ್ದೀನಿ. ಅದನ್ನ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ನಾನು ಪಾನಿಪುರಿ ಕರ್ಲಿಕ್ಕೆ ಆಯಿಲ್ ನ ಬಿಸಿ ಮಾಡ್ಕೊಳ್ತೀನಿ. ಇದನ್ನ ಹಚ್ಚಿ ಕಡೆ ಎಣ್ಣೆನ ಬಿಸಿ ಮಾಡ್ಕೊಳ್ಳಿಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ಪುರಿನ ಕರ್ಕೊಳ್ತೀನಿ. ನೋಡಿ, ಇದು ಮಾರ್ಕೆಟ್ ಇಂದ ತಂದಿರಿದ್ದು ಪುರಿ. ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಆಯಿಲ್ ಕಾಯ್ದಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ. ಒಂದ್ ಪುರಿನ ಬಿಟ್ಟು ಆದಷ್ಟು ಪುರಿನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಇನ್ನೂ ಎಣ್ಣೆ ಕಾಯ್ದಿಲ್ಲ. ಆಯಿಲ್ ಕಾಯ್ದಿದೆ. ನೋಡಿ, ಆಯಿಲ್ ಕಾಯ್ದಿದೆ. ಇವಾಗ ನಾನು ಒಮ್ಮೆ 4 ಬಿಡ್ತೀನಿ. ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟಿನಿ, ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ ಪುರಿ. ಇದು ನೋಡಿ ಯಾವ ತರ ಉಬ್ಬಿ ಬಂದಿದೆ ಅಂತ ಪುರಿ. ನೋಡಿ, ಇದೇ ರೀತಿನ ಎಲ್ಲಾ ಪುರಿನ ಕರ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲಾ ಪುರಿನ ಕರ್ಕೊಂಡಿದ್ದೀನಿ. ಇನ್ಮೇಲೆ ಇವಾಗ ನಾನು ಪಾನಿ ಮಾಡೋದಕ್ಕೆ ಯಾವ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಪಾನಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಪಾನಿ ರೆಡಿ ಮಾಡ್ಕೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಏನ್ ತಗೊಂಡಿನಿ ಅಂತ. ಪುದೀನ ಸೊಪ್ಪು ತಗೊಂಡಿನಿ, ಮತ್ತೆ ಕೊತ್ತಂಬರಿ ತಗೊಂಡಿನಿ, ಹಸಿಮೆಣಸಿನ್ಕಾಯಿ ಮತ್ತೆ ಹಸಿ ಶುಂಠಿ ತಗೊಂಡಿನಿ. ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತೀನಿ. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡಿನಿ. ಇವಾಗ ಅರ್ಧ ಸ್ಪೂನ್ ಇದು ಹಾಕೊಳ್ತೀನಿ, ಸಾಲ್ಟ್. ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡ್ ಬರ್ತೀನಿ.
ಸ್ವಲ್ಪ ಇದ್ರಲ್ಲಿ ನೀರ್ ಆಡ್ ಮಾಡ್ಕೊಳ್ತೀನಿ ನಾ. ಇವಾಗ ನೋಡಿ ಮಿಕ್ಸಿಗೆ ಹಾಕೊಂಡ್ ಬಂದಿದ್ದೀನಿ. ಇವಾಗ ಪಾನಿ ಮಾಡೋಣ. ಇದನ್ನ ನಾನು ಈ ಪಾತ್ರೆಗೆ ಸೇರಿಸ್ಕೊಳ್ತೀನಿ. ಹೊರಗೆ ಹೋಗಿ ತಿನ್ನೋಕ್ಕಿಂತ ಮನೆಯಲ್ಲೇ ಹೆಲ್ದಿಯಾಗಿ ಸ್ಟ್ರೀಟ್ ಸ್ಟೈಲ್ ಫುಡ್ ನ ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಸ್ಟ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಜಾಸ್ತಿ ಜನ. ಇವಾಗ ಇದ್ರಲ್ಲಿ ಸ್ವಲ್ಪ ನೀರ್ ಹಾಕೊಂಡು ಇದ್ರೊಳಗೆ ಹಾಕೊಳ್ತೀನಿ. ನೋಡಿ ನೀರ್ ಹಾಕೊಂಡು ಒಳಗಡ್ಸಿ ಹಾಕೊಂಡಿನಿ. ನಾನು ಮೊದ್ಲೇ ಪಾನಿಪುರಿ ಮಾಡೋಕ್ಕಿಂತ 3 ಅವರ್ ಮುಂಚೆನೆ ನಾನು 1/2 ಲೀಟರ್ ವಾಟರ್ ಬಾಟಲ್ ನ ಫ್ರಿಜ್ ಅಲ್ಲಿ ಎತ್ತಿಟ್ಟಿದ್ದೆ. ನೀವು ನಾರ್ಮಲ್ ವಾಟರ್ ಆದ್ರೂ ಯೂಸ್ ಮಾಡ್ಕೊಳ್ಬಹುದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ನ ನೀವು ಕೋಲ್ಡ್ ವಾಟರ್ ಯೂಸ್ ಮಾಡಂಗಿದ್ರೆ ಮೊದ್ಲೇ ಫ್ರಿಜ್ ಅಲ್ಲಿ ಎತ್ತಿಟ್ಕೊಳ್ಳಿ. ನನಗೆ ಎಷ್ಟು ಬೇಕೋ ಅಷ್ಟನ್ನ ಪಾನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ನ ಆಡ್ ಮಾಡ್ಕೊಳ್ಳಿ ಕೋಲ್ಡ್ ವಾಟರ್. ಇವಾಗ ಇದಕ್ಕೆ ನಾನು ಹುಣಸೆ ಹುಳಿನ ಸೇರಿಸ್ತಾ ಇದ್ದೀನಿ. ನಾನು ಮೊದ್ಲೇ ಹುಣಸೆ ನೆನ್ಸಿಟ್ಟಿದ್ದೆ. ಹುಣಸೆ ಹಣ್ಣಿನ ನೀರ್ನ ಇದ್ರೊಳಗೆ ಹಾಕೊಂಡಿನಿ. ಇದ್ ನೋಡಿ ಬಾದ್ಸಹ ಪಾನಿಪುರಿ ಮಸಾಲ, ಇದನ್ನ ಇದ್ರೊಳಗೆ ಆಡ್ ಮಾಡ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಪಾನಿಪುರಿ ಮಸಾಲ. ನಾನಿಲ್ಲಿ 1 ಸ್ಪೂನ್ ಅಟ್ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕರೆಕ್ಟ್ ಆಗಿ ಸಾಲ್ಟ್ ಇದೆಯೋ ಇಲ್ಲೋ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕಡಿಮೆ ಅನ್ಸಿದ್ರೆ ನೋಡಿ ಹಾಕೊಳ್ಳಿ. ನಂದು ಕಡಿಮೆ ಇದೆ, ನಾನು ಇನ್ನೊಂದ್ ಜರ ಸಾಲ್ಟ್ ಆಡ್ ಮಾಡ್ತೀನಿ. ಇನ್ನು 1/2 ಸ್ಪೂನ್ ಸಾಲ್ಟ್ ಆಡ್ ಮಾಡ್ತೀನಿ. ನೋಡಿ ನಮ್ ಪಾನಿ ರೆಡಿ ಆಗಿದೆ. ಇನ್ನು ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದನ್ನ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ. ಅದನ್ನ ಸ್ಟಫಿಂಗ್ ನ ರೆಡಿ ಮಾಡೋಣ. ನೋಡಿ ಬಟಾಟಿನ ನಾ ಬೇಯಿಸ್ಕೊಂಡಿಟ್ಟಿನ ಸಿಪ್ಪೆ ಸುಲ್ದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ. ಇದಕ್ಕೆ ಇವಾಗ ನಾನು 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದೀನಿ. ನಾನು ಇನ್ನು ಅರ್ಧ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ.
ಮತ್ತೆ ಸಾಲ್ಟ್ ತಗೊಳ್ತಾ ಇದ್ದೀನಿ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಇದರಲ್ಲಿ ಬೇಯಿಸಿದ ಕಡಲೆ ಇರ್ತಲ್ಲ ಅದನ್ನ ಸೇರಿಸ್ಕೋಬಹುದು. ಕಡಲೆ ಬೀಜ ಅಲ್ಲ, ಕಡಲೆ, ನೆಲಗಡಲೆ. ನೆಲಗಡಲೆ ಅಲ್ಲ, ಅದು ಕಡಲೆಕಾಯಿ ಇರ್ತಲ್ಲ ಅದು. ಇವಾಗ ಇದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಸೇರಿಸ್ಕೊಳ್ತೀನಿ. ನೀವು ಇದ್ರಲ್ಲಾದ್ರೂ ಸೇರಿಸ್ಕೋಬಹುದು ಅಥವಾ ಮೇಲೆ ಆದ್ರೂ ಹಾಕೊಳ್ಬಹುದು. ನಾನು ಇದ್ರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ರೆಸಿಪಿ ಬಗ್ಗೆ ಗೊತ್ತಾಗುತ್ತೆ. ನೋಡಿ, ರೆಡಿ ಆಗಿದೆ. ಆ ಕಡೆ ಪಾನಿ ಬಿ ರೆಡಿ ಆಗಿದೆ, ಈ ಕಡೆ ಇದು ಮಿಕ್ಸರ್ ಬಿ ರೆಡಿ ಆಗಿದೆ, ಪೂರಿ ಬಿ ಕಲ್ತಿದ್ದೀನಿ. ಇವಾಗ ನೋಡಿ ಪಾನಿ ರೆಡಿ ಆಗಿದೆ. ಇಲ್ಲಿ ಇದು ಮಿಕ್ಸಿಂಗ್. ಇವಾಗ ನೋಡೋಣ, ನಾವು ಎಲ್ಲಾನ ಮಿಕ್ಸ್ ಮಾಡ್ಕೊಳ್ಳೋಣ. ಪಾನಿನ ಬಟ್ಟೆಯಲ್ಲಿ ಸೇರಿಸ್ಕೊಳ್ತೀನಿ. ಇವಾಗ ಪುರಿನ ತಗೊಂಡಿದ್ದೀನಿ. ಇಲ್ಲಿ ನೋಡಿ ಈ ಥರ. ಎಲ್ಲ ರೆಸಿಪಿದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಹಾಕಿರುವ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಇಲ್ಲಿ ನೋಡಿ, ಸ್ಟಫಿಂಗ್ನ ಹಾಕ್ಕೊಂಡು ಇದ್ರೊಳಗಿನ ಪಾನಿನ ಪುರಿಗೆ ಸೇರಿಸ್ಕೊಳ್ತೀನಿ. ನೋಡಿ, ನೋಡಿ ಪುರಿ ಎಷ್ಟು ಚೆನ್ನಾಗಿ ಸೇಮ್ ಸ್ಟ್ರೀಟ್ ಸ್ಟೈಲೇ ಆಗಿದೆ ಪಾನಿಪುರಿ. ಇದು ಸ್ಟಫಿಂಗು, ಪಾನಿ ಇಲ್ಲಿ ಪುರಿ ಕರೆದಿಟ್ಟಿದ್ದು. ನೋಡಿ ಯಾವ ರೀತಿ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.